ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಶುಭಾಂಶು ಶುಕ್ಲ ಅವರ ಬಗ್ಗೆ 10 ಸರಳ ಪುಟ್ಟ ಮಾಹಿತಿ ನೋಡೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ, ಯಾವ ರೀತಿಯ ಒಂದು ಪತ್ರ ಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ತೆಗೆಯಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಶುಭಾಂಶು ಶುಕ್ಲ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಮತ್ತು ಗಗನಯಾತ್ರಿ. ಮತ್ತೊಮ್ಮೆ ನೋಡಿ, ಶುಭಾಂಶು ಶುಕ್ಲ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಮತ್ತು ಗಗನಯಾತ್ರಿ. ಎರಡನೇ ಪಾಯಿಂಟ್, 1985 ಅಕ್ಟೋಬರ್ 10 ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದರು. ಮತ್ತೊಮ್ಮೆ 1985 ಅಕ್ಟೋಬರ್ 10 ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರು ತಮ್ಮ ಬಾಲ್ಯದಿಂದಲೇ ಖಗೋಳ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿದ್ದರು. ನಾಲ್ಕನೇ ಪಾಯಿಂಟ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು 2006ರಲ್ಲಿ ವಾಯುಪಡೆಗೆ ಸೇರಿದರು. ಮತ್ತು ನೋಡಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು 2006ರಲ್ಲಿ ವಾಯುಪಡೆಗೆ ಸೇರಿದರು. ಐದನೇ ಪಾಯಿಂಟ್, ಸುಖೋಯ್ 30, ಮಿಗ್ 21, ಜಾಗ್ವಾರ್ ಸೇರಿ 2000 ಗಂಟೆಗಳ ಹಾರಾಟದ ಅನುಭವವಿದೆ. ಮತ್ತು ನೋಡಿ, ಸುಖೋಯ್ 30, ಮಿಗ್ 21, ಜಾಗ್ವಾರ್ ಸೇರಿ 2000 ಗಂಟೆಗಳ ಹಾರಾಟದ ಅನುಭವವಿದೆ. ಆರನೇ ಪಾಯಿಂಟ್, ಅವರ ಗಗನಯಾತ್ರೆಯ ಪುಸ್ತಕವು ಖಗೋಳ ವಿಜ್ಞಾನವನ್ನು ಸರಳವಾಗಿ ವಿವರಿಸುತ್ತದೆ. ಮತ್ತೊಮ್ಮೆ ಅವರ ಗಗನಯಾತ್ರೆ ಪುಸ್ತಕವು ಖಗೋಳ ವಿಜ್ಞಾನವನ್ನು ಸರಳವಾಗಿ ವಿವರಿಸುತ್ತದೆ. ಏಳನೇ ಪಾಯಿಂಟ್, 2025 ಜೂನ್ 26 ಅಕ್ಸಿಯಾಮ್ 4 ಮಿಷನ್ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು. ಮತ್ತೊಮ್ಮೆ 2025 ಜೂನ್ 26 ಆಕ್ಸಿಯಾಮ್ 4 ಮಿಷನ್ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು. ಎಂಟನೇ ಪಾಯಿಂಟ್, ISS ನಲ್ಲಿ 14 ದಿನಗಳ ಕಾಲ
ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದರು. ಮತ್ತು ನೋಡಿ, ISS ನಲ್ಲಿ 14 ದಿನಗಳ ಕಾಲ 7 ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದರು. 9ನೇ ಪಾಯಿಂಟ್. 1984ರ ರಾಕೇಶ್ ಶರ್ಮಾ ಬಳಿಕ ISSಗೆ ತೆರಳಿದ ಎರಡನೇ ಭಾರತೀಯ. ಮತ್ತು ನೋಡಿ, 1984ರ ರಾಕೇಶ್ ಶರ್ಮಾ ಬಳಿಕ ISSಗೆ ತೆರಳಿದ ಎರಡನೇ ಭಾರತೀಯ. 10ನೇ ಪಾಯಿಂಟ್. 2025ರ ಜುಲೈ 14ರಂದು ಭೂಮಿಗೆ ವಾಪಸ್ಸಾದರು. ಭಾರತಕ್ಕೆ ಕೀರ್ತಿ ತಂದರು. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.